ಮೂವರು ನಾಯಕರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ತಮ್ಮ ಶಾಸಕರ ಎದುರು ಅಳಲನ್ನು ತೋಡ್ಕೊಂಡಿದ್ದಾರೆ. ಮೂಡಾ ಹಗರಣವನ್ನ ಮುಂದಿಟ್ಕೊಂಡು ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ ನನ್ನ ಮೇಲೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಎದುರು ಸಿಎಂ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮೂವರು ನಾಯಕರು, ಮುಖ್ಯವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ನಾಯಕರ ಬಗ್ಗೆ ಹೇಳಿರುವಂತದ್ದು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮೂಡಾ ಹಗರಣವನ್ನೇ ಮುಂದಿಟ್ಕೊಂಡು ಬಿಜೆಪಿ ನನ್ನ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತು, ಬಿಜೆಪಿಯನ್ನ ಎದುರಿಸುವ ನಿಟ್ಟಿನಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸಲಹೆಯನ್ನ ಕೊಟ್ಟಿದ್ದಾರೆ. 3 ಮಂದಿ ರಾಜಕೀಯ ನಾಯಕರು ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ನಾಯಕರು ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಹಾಗೂ BL ಸಂತೋಷ್ ನನ್ನ ತೇಜಾವಧಿಯನ್ನು ನಡೆಸ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಪಕ್ಷದ ಶಾಸಕರಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರನ್ನ ಎದುರಿಸಬೇಕು, ನಮ್ಮ ಕುಟುಂಬದಿಂದ ಯಾವುದೇ ಅಕ್ರಮ ಆಗಿಲ್ಲ, ಮೂಡಾ ಅಕ್ರಮ ಆಗಿದೆ ಅವ್ರ ಕುಟುಂಬದಿಂದ ಅಂತ ಬಿಜೆಪಿ ಹೇಳ್ತಾ ಇದ್ದಾರಲ್ಲ, ಅದಾಗಿಲ್ಲ ಅಂತಿದ್ದಾರೆ ಸಿಎಂ. ಕಾನೂನು ವ್ಯಾಪ್ತಿ ಮೀರಿ ನಾವು ಏನು ಕೂಡ ಮಾಡಿಲ್ಲ, ವಾಲ್ಮೀಕಿ ನಿಗಮ ಪ್ರಕರಣದಲ್ಲೂ ಸರ್ಕಾರದಿಂದ ಯಾವುದೇ ತಪ್ಪು ಆಗಿಲ್ಲ ಅಂತ ತಮ್ಮ ಶಾಸಕರ ಎದುರು ಮುಖ್ಯಮಂತ್ರಿ ಅವರು ಹೇಳಿದ್ರು. ಮೈತ್ರಿ ಪಕ್ಷಗಳು ಸರ್ಕಾರಕ್ಕೆ ಹಾನಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಮೂಡಾ ಹಗರಣ ನೇರವಾಗಿ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದು ನಿಂತಿದೆ. ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ ದೊಡ್ಡ ಮಟ್ಟದಲ್ಲಿ ಬಹುಕೋಟಿ ಹಗರಣ ಆಗಿದೆ ಅಂತ ಬಿಜೆಪಿಯವರು ಮೊನ್ನೆ ಸದನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಎಳೆಯಾಗಿ ಬಿಚ್ಚಿಡ್ತಾ ಹೋದ್ರು. ಆ ಸಂದರ್ಭದಲ್ಲಿ ಸಿಎಂఏ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 187 ಕೋಟಿ ಅಕ್ರಮ ಆಗಿಲ್ಲ, 89 ಕೋಟಿ 62 ಲಕ್ಷ ಅಂತ ಹೇಳಿದ್ರು. ಇವರೇ ಹೇಳ್ಕೊಂಡು ಈಗ ನೋಡಿದ್ರೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಯಾವುದೇ ತಪ್ಪೇ ಆಗಿಲ್ಲ ಅಂತಾರೆ. ಇನ್ನು ಈ ಆರ್ಥಿಕ ಇಲಾಖೆ, ಹಣಕಾಸು ಇಲಾಖೆ ಸಿದ್ದರಾಮಯ್ಯನವ್ರ ಹತ್ರನೇ ಇದೆ. ಆ ಇಲಾಖೆನ ಬೇರೆ ಯಾರಿಗೂ ಬಿಟ್ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಆ ಇಲಾಖೆಯಿಂದ ಒಂದೇ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಂದ್ರೂ ಕೂಡ ಸಿದ್ದರಾಮಯ್ಯನವರ ಒಂದು ಕೃಪಾ ಕಟಾಕ್ಷ ಇಲ್ಲದೆ ಯಾವುದು ಕೂಡ ಆಗಲ್ಲ ಅನ್ನುವಂಥದ್ದು ಬಿಜೆಪಿಯವರು ಈಗ ಸದನದಲ್ಲಿ ಹೇಳಿದರು. ಮುಂಗಾರು ಅಧಿವೇಶನದಲ್ಲೇ ಅದನ್ನ ಎಳೆಯಾಗಿ ಬಿಚ್ಚಿಟ್ರು. ಇನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಚಲೋ ಪ್ರತಿಭಟನೆಯನ್ನು ಮಾಡಿದ್ರು. ಮೈಸೂರು ಚಲೋ ಪ್ರತಿಭಟನೆ ಮಾಡಿದಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಸಿಎಂ ಮನೆಗೂ ಕೂಡ ಮುತ್ತಿಗೆಯನ್ನು ಹಾಕಿದ್ರು. ಅಂದ್ರೆ 3 ಎಕರೆ 16 ಗುಂಟೆ ಅಕ್ರಮ ಆಗಿದೆ, ಬೇಕಾಬಿಟ್ಟಿ ಅವರ ಫ್ಯಾಮಿಲಿಗೆ ಸೈಟನ್ನು ಅವರು ಬರ್ಸ್ಕೊಂಡಿದ್ದಾರೆ ಅಂತ ಒಂದು ಕಡೆ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ 187 ಕೋಟಿ ಹಗರಣ ಈ ವಾಲ್ಮೀಕಿ ನಿಗಮಕ್ಕೆ ಬಂದರೆ, ಇಲ್ಲಿ ಬೇರೆ ರಾಜ್ಯದ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ. ಅಂದರೆ ಚುನಾವಣೆಯಲ್ಲಿ ಮದ್ಯ ಎಲ್ಲ ಸಪ್ಲೈ ಮಾಡ್ತಾರಲ್ಲ, ಅಂದರೆ ಆ ಮದ್ಯ ಸಪ್ಲೈ ಮಾಡಲಿಕ್ಕೆ ಹಣ ವಿನಿಯೋಗ ಆಗಿದೆ, ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಬಿಜೆಪಿಯವರು ಆರೋಪವನ್ನು ಮಾಡಿದ್ದಾರೆ. ಆಲ್ರೆಡಿ ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಈ ಇಲಾಖೆಯ ಸಚಿವರು ಆಲ್ರೆಡಿ ರಾಜೀನಾಮೆಯನ್ನು ಕೊಟ್ಟಾಯಿತು, ಇಡಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇಡಿ ಅರೆಸ್ಟ್ ಮಾಡಿದೆ ಬಿ ನಾಗೇಂದ್ರ ಅವ್ರನ್ನ, ಅವರ ಪತ್ನಿ ಮಂಜುಳಾ ಅವ್ರನ್ನು ಕೂಡ ಈಗ ಎನ್ಕ್ವೈರಿ ಮಾಡ್ತಾ ಇದೆ, ಅವ್ರನ್ನೂ ಅರೆಸ್ಟ್ ಮಾಡಿದೆ. ಇನ್ನು ನಿಗಮದ ಅಧ್ಯಕ್ಷ ದದ್ದಲ್ ಏನಿದಾರಲ್ಲ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದೆ. ಆದರೂ ಕೂಡ ಇಲ್ಲಿ ತಪ್ಪೇ ನಡೆದಿಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಅವ್ರು ಯಾವ ಲೆಕ್ಕಾಚಾರ ಇಟ್ಕೊಂಡು ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.